2 ದಿನ ಕಳೆದು ಹೋಗುತ್ತೆ. ಆರೋಹಿ ಮತ್ತು ಸುಮಿತ್ ಹಾಗೆ ಬ್ಲೂಟೂತ್ ಮೂಲಕ ಮಾತಾಡ್ತಿರ್ತಾರೆ. ಆರೋಹಿ ಪ್ರತಿಯೊಂದು ವಿಷಯದಲ್ಲೂ ಸಂಜಯ್ಗೆ ಕಿರಿಕಿರಿ ಉಂಟು ಮಾಡ್ತಿರ್ತಾರೆ. ಅರಮನೆಯಲ್ಲರೂ ಆರೋಹಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಯಾರಿಗೂ ಅವಳು ಸುಳಿವು ಸಿಗೋದಿಲ್ಲ. ಕಬೀರ್ ಮತ್ತು ರಾಮ್ ಕೂಡ ಆರೋಹಿ ಬಗ್ಗೆ ತುಂಬ ಹುಡುಕ್ತಿರ್ತಾರೆ. ಅವರಿಗೂ ಒಂದು ಸಣ್ಣ ಸುಳಿವು ಸಿಗೋದಿಲ್ಲ. ಮುಖ್ಯವಾದ ವಿಷಯ ಏನಂದರೆ ದುಬೈಗೆ ಹೋಗೋ ದಿನ ಕೂಡ ಹತ್ತಿರ ಬಂದಿರುತ್ತೆ. ಚಾಕ್ಲೇಟ್ ತಿಂತ ಬೆಡ್ ಮೇಲೆ ಮಲಗಿರ್ತಾಳೆ ಆರೋಹಿ. ಚಾಕ್ಲೇಟ್ ಜಾಸ್ತಿ ತಿನ್ನಬಾರ್ದು ಬಂಗಾರ. ವಾಚ್ ಕಡೆ ನೋಡ್ತಾ ಚಾಕ್ಲೇಟ್ ಕಚ್ಚಿ, ನಾನು ತಿಂದರೆ ನಿನಗೇನು ತೊಂದರೆ ಅಂತ ಕೇಳ್ತಾಳೆ. ತೊಂದರೆ ಏನಂದರೆ ಇದು ನಿನ್ನ ಹಲ್ಲುಗಳಿಗೆ ಒಳ್ಳೆಯದಲ್ಲ. ಓ ಹೌದಾ, ನನಗೆ ಆ ವಿಷಯವೇ ತಿಳಿಯೋದು ಅಂತ ವ್ಯಂಗ್ಯವಾಗಂತಾಳೆ ಆರೋಹಿ. ಆರೋಹಿ, ನಾನು ಚಾಕ್ಲೇಟನ್ನು ತಿನ್ನೋದನ್ನು ಬಿಡಬೇಕಂದ್ರೆ ನೀನು ನನಗೆ ದುಬೈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೇಕಂತಾಳೆ. ಆ ವಿಷಯದ ಬಗ್ಗೆ ನೀನು ತಿಳ್ಕೊಳ್ಳೋ ಸಮಯ ಇನ್ನೂ ಬಂದಿಲ್ಲ ಬಂಗಾರ. ಕೋಪದಿಂದ ಗಟ್ಟಿ ಹಾಕಿಸ್ತಾ, ಇನ್ನು ಯಾವಾಗ ಬರುತ್ತೆ ಆ ಸಮಯ? ನಾನು ದುಬೈಗೆ ಹೋದ್ಮೇಲೆ ಬರೋದಾ ಅಂತಾಳೆ. ಧ್ವನಿ ಏರಿಸ್ಬೇಡ ಬಂಗಾರ. ಯಾರಾದರೂ ನನ್ನ ಮುಂದೆ ಹೀಗೆ ಕಿರ್ಚಿ ನಂಗೆ ಗೌರವ ಕೊಡದಿದ್ರೆ ನನಗೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ. ನಿನಗೆ ಇಷ್ಟ ಆಗದಿದ್ರೆ ನನ್ನ ಜೊತೆ ಮಾತಾಡೋದನ್ನು ಬಿಟ್ಬಿಡು ಅಂತ ಬ್ಲೂಟೂತ್ ತೆಗೆದು ವಾಚ್ ಕೂಡ ಕೈಯಿಂದ ಬಿಚ್ಚಿ ಪಕ್ಕಕ್ಕೆ ಎಸಿತಾಳ ಆರೋಹಿ. ಹತಾಶೆಯಿಂದ ಸುಮಿತ್ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾನೆ. ಅಷ್ಟರೇ ಯಾರೋ ಬಾಗಿಲು ತಟ್ಟಿದ್ರಿಂದ ಒಳಗೆ ಬಾ ಅಂತಾನೆ. ಚೋಟು ಒಳಗೆ ಬಂದು, ಆ ಕಲಿತ್ ಕಡೆಯ ಮನುಷ್ಯ ಸಿಕ್ಕಿದ್ದಾನೆ. ಅವನನ್ನು ಬಂಗಲೆ ಬೇಸ್ಮೆಂಟ್ನಲ್ಲಿ ಇಟ್ಟಿದ್ದೀನಿ. ಕಣ್ ತೆರೆದು ಕ್ರೂರವಾದ ನಗೆಯೊಂದಿಗೆ, ಅವನ ದುರದೃಷ್ಟ, ಅವನಿವತ್ತೇ ನಮ್ಮ ಕೈಗೆ ಸಿಕ್ಕಿದ್ದಾನೆ ಅಂತ ಸುಮಿತ್ ಹೇಳಿದ ತಕ್ಷಣ ಚೋಟುಗೆ ಸುಮಿತ್ ಮೂಡ್ ನಿಜಕ್ಕೂ ಚೆನ್ನಾಗಿಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕುರ್ಚಿಯಿಂದ ಇದ್ದು ನಡಿ ಹೋಗೋಣ ಅಂತ ಕ್ಯಾಬಿನಿಂದ ಹೊರ ಬರ್ತಾನೆ ಸುಮಿತ್. ಹಳೆ ಬಂಗಲೆಯ ಬೇಸ್ಮೆಂಟ್ ಒಳಗೆ ಕಾಲಿಡ್ತಾನೆ. ಅಲ್ಲಿ ಸುಮಿತ್ನನ್ನು ನೋಡಿ ಕಾವಲುಗಾರರೆಲ್ಲ ತಲೆ ತಗ್ಗಿಸ್ತಾರೆ. ಚೋಟು ಆ ಮನುಷ್ಯನನ್ನು ಇಟ್ಟಿದ್ದ ರೂಮ್ ಗೇಟ್ ತೆರೆದ ತಕ್ಷಣ ಸುಮಿತ್ ಒಳಗೆ ಹೋಗ್ತಾನೆ. ಅವನನ್ನು ತುಂಬ ಕ್ರೂರವಾಗಿ ಹೊಡೆದು 2 ಕೈಗಳನ್ನು ಕಟ್ ಹಾಕಿರ್ತಾನೆ ಚೋಟು. ಹಾಗಾದರೆ ನನ್ನಂತಹ ರಾಜನ ಹಿಂದೆ ಗೂಢಾಚಾರನನ್ನು ಬಿಟ್ಟು ನನ್ನ ಮಾಹಿತಿಯನ್ನೆಲ್ಲ ಕಲೆ ಹಾಕಬೇಕಂತ ಅಂದ್ಕೊಂಡಿದ್ದಾನ ಆ ಖಲೀದ್ ಅಂತ ಕೇಳ್ತಾನೆ ಸುಮಿತ್. ಖಲೀದ್ ನಿನ್ನ ನಿಜಕ್ಕೂ ಬಿಡೋದಿಲ್ಲ ಕಿಂಗ್ ಅಂತಾನೆ ಅವನು. ಅವನ ಮಾತಿಗೆ ನಗ್ತಾನೆ ಸುಮಿತ್. ಖಲೀದ್ನನ್ನು ಹಿಡಿತಾನ? ಅವನಿಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಅಂತ ತನ್ನ ಕೋಟ್ ತೆಗೆದು ಚೋಟು ಕೊಟ್ಟು ಶರ್ಟ್ ತೋಳನ್ನು ಮಡಚಿ ಪಕ್ಕದಲ್ಲಿದ್ದ ಮೊಳೆಗಳಿಂದ ತಯಾರಿಸಿದ ಚಾಕುವನ್ನು ಹಿಡಿದು ಕ್ರೂರವಾಗಿ ಅವನ ಕಡೆ ನೋಡ್ತಾ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಸುಮಿತ್. ಆರೋಹಿ ಕೊಟ್ಟು ಕೋಪ ಹತಾಶೆಯನ್ನೆಲ್ಲ ಅವನು ಹೊಡೆದು ತೀರಿಸ್ಕೊಳ್ತಿರ್ತಾನೆ ಸುಮಿತ್ ಹೊಡೆಯೋದ್ರಿಂದ ಅವನು ಕಿರಿಸ್ತಿರೋ ಶಬ್ದ ಕೇಳಿ, ನನಗೆ ಈ ಶಬ್ದ ಅಂದರೆ ಇಷ್ಟ ಅಂತ ಇನ್ನೂ ಜೋರಾಗಿ ಹೊಡಿತಾನೆ. ಅವನಲ್ಲಿದ್ದ ಹತಾಶೆ ಕಡಿಮೆ ಆದಮೇಲೆ, ಈಗ ಈ ಆಟ ಮುಗಿಸೋ ಸಮಯ ಅಂತ ಗನ್ ತೆಗೆದು ಅವನ ಎದೆಗೆ ಸುಡುತ್ತಾನೆ ಸುಮಿತ್. ತಕ್ಷಣ ಅವನು ಸತ್ತು ಹೋಗ್ತಾನೆ. ಚೋಟು ಕಡೆ ನೋಡಿ ಅಲ್ಲಿಂದ ಹೊರಟು ತನ್ನ ರೂಮ್ನಲ್ಲಿ ಕೂತು ಆರೋಹಿ ಕಾಣಿಸ್ತಾಳೇನೋ ಅಂತ ಐಪ್ಯಾಡ್ ಚೆಕ್ ಮಾಡ್ತಾನೆ. ಅಷ್ಟರಲ್ಲೇ ಚೋಟು ಒಳಗೆ ಬಂದು, ತುಂಬ ಜನ ನಿಮ್ಮ ವಿರುದ್ಧ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾನೆ. ತನ್ನ ಕುತ್ತಿಗೆ ಹಿಂದೆ ಕೈ ಹಾಕುಚ್ಚಿಕೊಳ್ತಾ, ನನಗೆ ಮೋಸ ಮಾಡಿದವ್ರು ಇಷ್ಟ ಆಗಲ್ಲ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಆದರೂ ನನ್ನ ಬೆನ್ನಿಗೆ ಚೂರಿ ಹಾಕಿ ನನಗೆ ಮೋಸ ಮಾಡೋದಕ್ಕೆ ನೋಡಿದ್ರೆ ಅವ್ರಿಗೆ ಅದೇ ಕೊನೆಯ ದಿನ. ಯಾಕಂದರೆ ನಾನು ಮೋಸಗಾರರನ್ನ ದ್ವೇಷಿಸ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮಿತ್. ಕಾರ್ ಡ್ರೈವ್ ಮಾಡ್ತಿದ್ದಾಗಲೂ ಐಪ್ಯಾಡ್ ಚೆಕ್ ಮಾಡ್ತಿರ್ತಾನೆ ಸುಮಿತ್. ಆರೋಹಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾಗ ಕಾರ್ ನಿಲ್ಲಿಸಿ ಸೀಟಿನ ಹಿಂದೆ ತಲೆ ಆನಿಸಿ ಕಣ್ಣು ಮುಚ್ಕೊಳ್ತಾನೆ. ಸುಮಿತ್ ಮೇಲೆ ಕೋಪದಿಂದ ರೂಮ್ ಪೂರ್ತಿ ಅತ್ತ ಇತ್ತ ಅಡ್ಡಾಡ್ತಿರ್ತಾಳೆ ಆರೋಹಿ. ಕೊನೆಗೆ ಅವಳ ಕೈಯಲ್ಲಿ ಆಗದೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ವಾಚ್ ಹಾಕೊಳ್ತಾಳೆ. ಆರೋಹಿ ಕನೆಕ್ಟ್ ಆದ ತಕ್ಷಣ ಐಪ್ಯಾಡ್ನಲ್ಲಿ ಸೂಚನೆ ಬಂದಾಗ ಐಪ್ಯಾಡ್ ಆನ್ ಮಾಡಿ ಬ್ಲೂಟೂತ್ ಹಾಕೊಳ್ತಾನೆ. ವಾಚ್ ಕಡೆ ಕೋಪದಿಂದ ನೋಡ್ತಾ, ನಾನು ನಿನ್ನ ಜೊತೆ ಮಾತಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದೆ ತಾನೇ ನೀನು ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ತಿದ್ಯಾ ಅಂತ ಕೇಳ್ತಾಳೆ ಆರೋಹಿ. ಐಪ್ಯಾಡ್ ಸ್ಕ್ರೀನ್ ಮೇಲೆ ಆರೋಹಿ ಕಡೆ ನೋಡ್ತಾ, ನೀನು ಬ್ಲೂಟೂತ್ ಆನ್ ಮಾಡಿದರೆ ಮಾತ್ರ ನನ್ನ ಜೊತೆ ಕನೆಕ್ಟ್ ಆಗಲು ಸಾಧ್ಯ. ನನಗೆ ಆ ಸೌಲಭ್ಯ ಇಲ್ಲ ಅಂದಮೇಲೆ ಆ್ಯಟಿಟ್ಯೂಡ್ ಯಾರು ತೋರಿಸ್ತಿದ್ದಾರೆ ಬಂಗಾರ ಅಂತ ಕೇಳ್ತಾನೆ ಸುಮಿತ್. ಮುಖ ತಿರುಗಿಸ್ತಾ, ಸರಿ, ಆದರೆ ನಾನು ಈಗಲೂ ನಿನ್ನ ಮೇಲೆ ಕೋಪ ಮಾಡಿಕೊಂಡೇ ಇದ್ದೀನಿ. ಸರಿ ಬಂಗಾರ, ನೀನು ಕೋಪ ಮಾಡ್ಕೊಳ್ಬೇಕು ಅನಿಸಿದ್ರೆ ಮಾಡ್ಕೋ, ಅದು ನಿನ್ನ ಇಷ್ಟ. ನಿಜಕ್ಕೂ ನೀನು ಎಂಥ ಗಂಡ? ನಿನ್ನ ಹೆಂಡತಿ ಕೋಪ ಆಗಿದ್ದರೆ ನಿನಗೇನು ಅನಿಸೋದಿಲ್ವಾ ಬಂಗಾರ? ನಾನು ಎಂಥ ಗಂಡ ಅನ್ನೋ ವಿಷಯ ನಿಂಗೆ ಚೆನ್ನಾಗಿ ಗೊತ್ತು ಅಂತ ನಗ್ತಾನೆ ಸುಮಿತ್. ಮೊದಲು ಅವಳಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆದ ತಕ್ಷಣ ವಾಚ್ ಕಡೆ ನೋಡ್ತಾ ಮೆಲ್ಲಗೆ ಕಾಮುಕ ಅಂತಾಳ ಆರೋಹಿ. ನಾನು ಕೇವಲ ನಿನ್ನ ಕಾಮುಕ ಗಂಡ, ನನ್ನ ಪ್ರಿಯ ಪತ್ನಿಯೇ ಅಂತಾನೆ ಸುಮಿತ್. ಮೆಲ್ಲಗೆ ನಕ್ಕು, ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ ಅಂತ ಕರೆ ಕಟ್ ಮಾಡಿ, ಈ ಪ್ರಪಂಚದಲ್ಲಿ ಎಲ್ರಿಗಿಂತ ವಿಭಿನ್ನವಾದ ಗಂಡ ನನಗೆ ಸಿಕ್ಕಿದ್ದಾನೆ ಅಂದ್ಕೊಳ್ತಾಳೆ. ಅಲ್ಲಿವರೆಗೆ ಸಂತೋಷವಾಗಿದ್ದ ಸುಮಿತ್ ಮುಖ ಆರೋಹಿ ಕರೆ ಕಟ್ ಮಾಡಿದ ತಕ್ಷಣ ಭಾವರಹಿತವಾಗಿ ಬದಲಾಗುತ್ತೆ. ಇಂದು ನಾನು ಹೆಡ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ. ದುಬೈಗೆ ಹೋಗಲು ಅನುಮತಿ ಕೇಳಿದ್ರೆ ಅವ್ರು ಕೊಡಲಿಲ್ಲ ಅಂತಾನೆ ಕಬೀರ್. ನಾವು ನಮ್ಮ ಕೆಲಸದ ಮೇಲೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಲ್ಲ, ಇದರಲ್ಲಿ ನಮ್ಮ ಸೀನಿಯರ್ಸ್ ನಮಗೆ ಯಾಕೆ ಅನುಮತಿ ಕೊಡ್ತಿಲ್ಲ ಅಂತ ಕೇಳ್ತಾನೆ ರಾಮ್.
ಯಾಕಂದರೆ ನಮ್ಮ ಸರ್ಕಾರ ಪೂರ್ತಿ ಸುಮೇಧ್ ಕೈಯಲ್ಲಿದೆ. ಸುಮೇಧ್ ಕೂಡ ಅಲ್ಲಿಗೆ ಹೋಗ್ತಿದ್ದಾನೆ. ಅದಕ್ಕೆ ಇವ್ರು ಯಾರು ನಮ್ಮನ್ನು ಅಲ್ಲಿಗೆ ಕಳಿಸಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅಂತಾನೆ ರಿಹಾನ್. ನೀನು ಹೇಳಿ ಸರಿ, ಆದರೆ ಸೀನಿಯರ್ಸ್ ಒಪ್ಪಲಿ ಬಿಡಲಿ, ನಾವು ದುಬೈಗೆ ಹೋಗ್ತಿದ್ದೀವಿ ಅಂತಾನೆ ಕಬೀರ್. ಶುಭೋದಯ ಸುಮೇಧ್. ಶುಭೋದಯ ಬಂಗಾರ. ನನಗೆ ನಿನ್ನ ನೋಡ್ಬೇಕನ್ನಿಸ್ತಿದೆ. ನಿನ್ನಿಷ್ಟದಂತೆ ಆಗಲಿ ಬಂಗಾರ ಅಂತ ನಗ್ತಾ ಹೇಳ್ತಾನೆ ಸುಮೇಧ್. ಏನು ಅಂದರೆ ನಾವು ಭೇಟಿ ಆಗ್ತಿದ್ದೀವಾ? ಹೌದು ಬಂಗಾರ, ಆದರೆ ಹೇಗೆ? ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ತುಂಬ ಹೈ ಲೆವೆಲ್ನಲ್ಲಿದೆ ಅಂತಾಳ ಆರೋಹಿ. ಕ್ರೂರವಾದ ನಗೆಯೊಂದಿಗೆ ಐಪ್ಯಾಡ್ ಕಡೆ ನೋಡ್ತಾ, ನಿನ್ನ ಗಂಡ ಒಬ್ಬ ಕಿಂಗ್ ಅನ್ನೋದನ್ನು ಮರ್ತಿದ್ಯಾ? ನಾನು ನಿನ್ನ ಅಲ್ಲಿ ಕಳಿಸ್ಬಲ್ಲೆ ಅಂದಮೇಲೆ ನನಗೆ ಇಷ್ಟ ಬಂದಾಗ ನಿನ್ನ ಹತ್ರ ಬಂದು ನಿನ್ನ ನೋಡೋದು ಕೂಡ ಸಾಧ್ಯ ಇದೆ, ಸರಿನಾ? ಸುಮೇಧ್ ಮಾತಿಗೆ ಸಂತೋಷದಿಂದ ನಗ್ತಾ, ಬೇಗ ಬಾಗಂಡ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತಾಳ ಆರೋಹಿ. ಮೆಲ್ಲಗ್ನಕ್ಕೂ ಆಮೇಲೆ ಮಾತಾಡ್ತೀನಿ ಅಂತ ಕರೆ ಕಟ್ ಮಾಡ್ತಾನೆ ಸುಮೇಧ್. ಬ್ಲೂಟೂತ್ ತೆಗೆದು ಹಾಲಿಗೆ ಹೋಗ್ತಾಳೆ ಆರೋಹಿ. ಅಷ್ಟರಲ್ಲಿ ಸಂಜಯ್ ಮತ್ತು ರಾಜು ಹೊರಗೆ ಹೋಗ್ತಿರ್ತಾರೆ. ಅಲ್ಲಿ ಆರೋಹಿಯನ್ನು ನೋಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡು ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಮನೆಯನ್ನೆಲ್ಲ ಸುತ್ತ ನೋಡ್ತಾಳೆ. ಮನೆಯೊಳಗೆ ಕೆಲಸದವರು, ಹೊರಗೆ ಕಾವಲುಗಾರರು ಇರ್ತಾರೆ. ಸುಮೇಧ್ ಹೇಗೆ ಬರ್ತಾನೆ ಅಂತ ಆಲೋಚಿಸ್ತಾ ತನ್ನ ರೂಮ್ಗೆ ಹೋಗ್ತಾಳೆ ಆರೋಹಿ. ಸಂಜಯ್ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿ ಇಳಿದು ನಡ್ಕೊಂಡು ಅರಮನೆ ಹತ್ರ ಹೋಗ್ತಾನೆ. ಅಲ್ಲಿ ಕಾವಲುಗಾರನ ನೋಡಿ, ಸಂಜಯ್ ನೀ ತುಂಬ ತಪ್ಪಾಗಿ ಆಲೋಚಿಸ್ತಿದ್ಯಾ. ರಾಜನನ್ನು ಅವನ ರಾಣಿ ಹತ್ರ ಹೋಗೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತನ್ನ ಐಪ್ಯಾಡ್ನಲ್ಲಿ ಏನೋ ಮಾಡಿ ನಗ್ತಾ ಕೆಲಸ ಮುಗೀತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ರೂಮ್ನಲ್ಲಿದ್ದ ಆರೋಹಿಗೇನು ಶಬ್ದ ಕೇಳಿಸಿ ರೂಮ್ನಿಂದ ಹೊರಗೆ ಬಂದು ನೋಡ್ತಾಳೆ. ಕೆಳಗೆ ಹಾಲ್ನಲ್ಲಿ ನಿಂತಿರೋ ಸುಮೇಧನ್ನು ನೋಡಿ ಆರೋಹಿ ಶಾಕ್ ಆಗ್ತಾಳೆ. ರೂಮ್ನಲ್ಲಿದ್ದ ಆರೋಹಿಗೇನು ಶಬ್ದ ಕೇಳಿಸಿ ಬಂದಾಗ ಅವನನ್ನು ನೋಡಿ ವೇಗವಾಗಿ ಕೆಳಗೆ ಓಡಿ ಹೋಗ್ತಾಳೆ. ತನ್ನ ಕಡೆ ಬರ್ತಿರೋ ಆರೋಹಿಯನ್ನು ನೋಡಿ ಎರಡು ಕೈಗಳನ್ನ ಚಾಚ್ತಾನೆ ಸುಮೇಧ್. ಸಂತೋಷದಿಂದ ನಗ್ತಾ ಬಂದು ಸುಮೇಧ್ನನ್ನು ಅಪ್ಕೊಳ್ತಾಳೆ. ಅವನು ಅವಳ ಸೊಂಟ ಸುತ್ತ ಕೈ ಹಾಕವನ್ನ ಸುತ್ತಿಸ್ತಾಳೆ. ಇಬ್ಬರು ತುಂಬ ಹೊತ್ತು ಒಬ್ಬರನ್ನೊಬ್ಬರು ಅಪ್ಕೊಂಡೇ ಇರ್ತಾರೆ. ಸುಮೇಧ್ ಪಾದಗಳ ಮೇಲೆ ತನ್ನ ಪಾದಗಳನ್ನಿಟ್ಟು ಅವನ್ನ ಗಟ್ಟಿಯಾಗಿ ಅಪ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ದೂರ ಆಗಿ ಒಬ್ಬರು ಗಣ್ಣನೊಬ್ಬರು ನೋಡ್ತಾರೆ. ಆರೋಹಿ ದೂರ ಸರಿಯಲು ನೋಡಿದ್ರು ಬಿಡದಂತೆ ಅವಳು ಸೊಂಟ ಹಿಡಿದು ತನ್ನ ಹತ್ತಿರ ಇಟ್ಕೊಳ್ತಾನೆ ಸುಮೇಧ್. ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಬಂಗಾರ. ನಾನು ನಿನ್ನ ಮಿಸ್ ಮಾಡಿಕೊಂಡೆ ನನ್ನ ಪ್ರಿಯ ಪತಿಯೇ. ನನಗೆ ಕಂಟ್ರೋಲ್ ಆಗ್ತಿಲ್ಲ ಬಂಗಾರ ಅಂತ ಆರೋಹಿಯ ತುಟಿಗಳನ್ನು ಚುಂಬಿಸ್ತಾನೆ ಸುಮೇಧ್. ಕಣ್ಮುಚ್ಚಿ ಅವನ ಕುತ್ತಿಗೆ ಹಿಂದೆ ಕೈ ಹಾಕಿ ಇನ್ನು ಹತ್ತಿರಕ್ಕೆ ಎಳ್ಕೊಂಡು ಅವಳು ಕೂಡ ಸಹಕರಿಸ್ತಾಳೆ. ಇಬ್ಬರು ತುಂಬ ಕಾಮೋದ್ರೇಕದಿಂದ ಚುಂಬಿಸ್ತಿರ್ತಾರೆ. 10 ನಿಮಿಷಗಳ ನಂತರ ದೂರ ಸರಿದು ತನ್ನ ಅವಳ ಹಣೆ ಕಾಣಿಸಿ ಅವಳ ಕಡೆ ನೋಡಿ, ನನಗೆ ನೀನು ಈಗಲೇ ಬೇಕು ಅಂತ ಅವಳನ್ನು ಎತ್ಕೊಂಡು ಚುಂಬಿಸುತ್ತಲೇ ಮೇಲಿನ ರೂಮ್ ಕರೆದೊಯ್ತಾನೆ ಸುಮೇಧ್. ರೂಮ್ಗೆ ಕರೆದೊಯ್ದು ಬಾಗಿಲು ಹಾಕಿ ಅವಳ ಟೀ ಶರ್ಟ್ ತೆಗೆದು ಪಕ್ಕಕ್ಕಿಸ್ತು ಅವಳನ್ನ ಎತ್ಕೊಂಡು ಗೋಡೆಗೆ ಒತ್ತಿ ಹಿಡಿದು ಗಾಢವಾಗಿ ಚುಂಬಿಸ್ತಾ ಅವಳಿಗೆ ಉಸಿರು ಕಟ್ಟುವಂತೆ ಮಾಡ್ತಾನೆ. ಉಸಿರಾಟಕ್ಕಾಗಿ ಅವನ ಭುಜದ ಮೇಲೆ ಗಟ್ಟಿಯಾಗಿ ಹೊಡಿತಾಳೆ. ತುಟಿಗಳನ್ನ ಬಿಟ್ಟು ಕುತ್ತಿಗೆ ಮೇಲೆ ಮುತ್ತಿಡ್ತಾ, ನೀನು ತುಂಬ ಹಾಟ್ ಆಗಿದೆಯಾ ಅಂತಾನೆ. ಸ್ವಲ್ಪ ಸುಧಾರಿಸ್ಕೊಂಡ ನಂತರ, ಸುಮೇಧ್ ಇಲ್ಲಿ ಬೇಡ, ಚೆನ್ನಾಗಿರಲ್ಲ ಅಂತಿರೋ ಅವಳ ಎದೆ ಮೇಲೆ ಕಚ್ಚಿ, ನನಗೆ ನೀನು ಈಗಲೇ ಬೇಕು ಅಂತ ಹಾಕಿ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಏರಿ ಕೂತ್ಕೊಳ್ತಾನೆ. ಅದಲ್ಲ ಅಂತ ಹೇಳ್ತಿರೋ ಆರೋಹಿ ಮಾತನ್ನು ಕೇಳದೆ ಅವಳ ಸೊಂಟದ ಮೇಲೆ ಕೂತು ಅವಳ ಕೈಗಳನ್ನು ತನ್ನ ಶರ್ಟ್ ಬಟನ್ಗಳ ಮೇಲೆ ಇಟ್ಟು, ಇದನ್ನು ತೆಗಿ ಅಂತಾನೆ. ಸುಮೇಧ್ ಹಾಗಂದ ತಕ್ಷಣ ಕಣ್ ತಗ್ಗಿಸಿ ಶರ್ಟ್ ಬಟನ್ ತೆಗೆದು ಅವನ ಮೈ ಮೇಲಿಂದ ಶರ್ಟ್ ಬೇರ್ಪಡಿಸಿ ಅವನ ಕಡೆ ನೋಡ್ತಾಳೆ. ಆನಂತರ ಆರೋಹಿಯನ್ನು ತನ್ನ ಮೇಲೆ ಎಳ್ಕೊಂಡು ಮುತ್ತಿಡತ್ಲೆ ಅವಳ ಮೈ ಮೇಲಿದ್ದ ಮಿಕ್ಕ ಬಟ್ಟೆಗಳನ್ನ ಬೇರ್ಪಡಿಸ್ತಾನೆ ಸುಮೇಧ್. ಮುತ್ತಿಡ್ತಾ ಕಚ್ಚಿದ ಪ್ರತಿ ಜಾಗದಲ್ಲೂ ಒದ್ದೆ ಮುತ್ತುಗಳನ್ನ ನೀಡ್ತಿರ್ತಾನೆ. ಸುಮೇಧ್ ಮಾಡ್ತಿರೋ ತಾಳಿಗೆ ತಡ್ಕೊಳ್ಳಲಾಗದೆ ಪದೇ ಪದೇ ಅವನ ಹೆಸರನ್ನ ಕೂಗ್ತಾ ಅವನನ್ನು ಇನ್ನೂ ಪ್ರಚೋದಿಸ್ತಿದ್ದಾಳ ಆರೋಹಿ. ನಾಭಿಯ ಹತ್ತಿರ ಬಂದು ಅಲ್ಲಿ ಮುತ್ತಿಡ್ತಾ, ಆದರೂ ಅವನ ದಾಹ ತೀರ್ತಿದ್ದಾಗ ಹಲ್ಲಿನಿಂದ ಗಾಯ ಮಾಡ್ತಾ ಆರೋಹಿಯನ್ನು ಇನ್ನೂ ಪ್ರಚೋದಿಸ್ತಾನೆ. ಸುಮೇಧ್ ಪ್ಲೀಸ್, ನಿನ್ನಿಂದ ಆಗ್ತಿಲ್ಲ ಅಂತ ಅವಳು ಮುನಿಸಿನಿಂದ ಗುಣುಕೋದು ಅವನನ್ನು ಇನ್ನೂ ಪ್ರಚೋದಿಸುತ್ತೆ. ಕೊನೆಗೆ ಸುಮೇಧ್ಗೂ ತಡೆಯಲಾಗದೆ ಅವಳೊಳಗೆ ಸೇರ್ತಾನೆ. ಅವಳ ಮೈ ಮೇಲೆ ಅಸಂಖ್ಯಾತ ಹಲ್ಲಿನ ಗಾಯಗಳು, ಅವನ ಮೈ ಮೇಲೆ ಅಸಂಖ್ಯಾತ ಉಗುರಿನ ಗುರುತು. ಇಷ್ಟು ದಿನ ಇಬ್ಬರ ನಡುವೆ ಇದ್ದ ದೂರವನ್ನು ಕಡಿಮೆ ಮಾಡ್ಕೊಳ್ತಾ ಅವಳಿಗೆ ಸಿಹಿಯಾದ ನೋವನ್ನು ನೀಡ್ತಾ ಅವನು ಸ್ವರ್ಗದ ಸುಖ ಅನುಭವಿಸ್ತಾ 3 ಗಂಟೆಗಳ ನಂತರ ಅವಳಿಂದ ಬೇರ್ಪಟ್ಟು ಪಕ್ಕದಲ್ಲಿ ಮಲಗಿ ಆರೋಹಿಯನ್ನು ತನ್ನ ಎದೆ ಮೇಲೆ ಎಳ್ಕೊಂಡು ಅವಳ ತಲೆ ಸವರ್ತಾ ತುಂಬ ಹೊತ್ತು ಆಗೇ ಇರ್ತಾರೆ. ನೀನಿಲ್ಲಿಗೆ ಹೇಗೆ ಬಂದೆ? ನಿನ್ನ ಹತ್ರ ಬರಲು ನನ್ನ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಕೊನೆಗೆ ನೀನು ಕೂಡ ಅಂತಾನೆ ಸುಮೇಧ್. ತಲೆ ಎತ್ತಿ ಅವನ ಕಡೆ ನೋಡ್ತಾ, ನಾನಿಲ್ಲಿಂದ ಯಾವಾಗ ಹೊರಗೆ ಬರ್ತೀನಿ? ತುಂಬ ಬೇಗ ಬಂಗಾರ. ನಿಜಕ್ಕೂ ಈ ದುಬೈ ವಿಷಯ ಏನಂತ? ಸುಮೇಧ್ ಅವಳ ಸೊಂಟದ ಮೇಲೆ ಕೈ ಆಡಿಸ್ತಾ ಮತ್ತೆ ಅವಳ ಮೇಲೆ ಏರಿ, ಆ ವಿಷಯನೆಲ್ಲ ನಿನಗೆ ಸಂಜೆ ಹೇಳ್ತಾನೆ ಅಂತಾನೆ ಸುಮೇಧ್. ಕಿರಿಕಿರಿ ಉಂಟು ಮಾಡ್ತಾ ಅವನ ಕಡೆ ನೋಡಿ, ಏನು ನೀನು ಹೇಳಬಾರ್ದೆ? ನೀನು ಹೇಳಿದ್ರೆ ಏನಾದರೂ ತೊಂದರೆಯಾ?
ಅವಳು ಕುತ್ತಿಗೆ ಮೇಲೆ ಒದ್ದೆ ಮುತ್ತುಗಳನ್ನ ನೀಡ್ತಾ, ಇಲ್ಲ ಬಂಗಾರ, ಈಗ ನಾನು ಅವನ್ನೆಲ್ಲ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದು ನಮ್ಮ ಸಮಯ, ಕೇವಲ ಆನಂದಿಸು ಅಂತ ಅವಳ ಕುತ್ತಿಗೆ ಸಂಧಿಗಳಲ್ಲಿ ಮುತ್ತಿಡ್ತಾ ಪಕ್ಕದಲ್ಲಿದ್ದ ಲೈಟ್ ಸ್ವಿಚ್ ಆಫ್ ಮಾಡಿ ಇನ್ನೊಮ್ಮೆ ಅವಳಲ್ಲಿ ಲೀನವಾಗ್ತಾನೆ. ಕಬೀರ್, ರಾಮ್, ನೇಹಾ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಕಬೀರ್ ಕಡೆ ನೋಡ್ತಾ, ಆರೋಹಿಯಿಂದ ಒಂದು ಫೋನ್ ಕೂಡ ಬರಲಿಲ್ಲ, ಎಲ್ಲಿದ್ದಾಳೋ ಏನೋ ಅಂತಾಳೆ ನೇಹಾ. ಆರೋಹಿ ಎಲ್ಲಿದ್ದಾಳೆ ಅಂತ ಸುಮಿತ್ಗೆ ಮಾತ್ರ ಗೊತ್ತು ಅಂತಾನೆ ಕಬೀರ್. ಸುಮಿತ್ ಇಲ್ಲೇ ಇದ್ದಾನೆ, ಆದರೆ ಆರೋಹಿ ಎಲ್ಲಿದ್ದಾಳೆ ಅಂತ ಯಾರಿಗೂ ತಿಳಿಯೋದು ಅಂತಾನೆ ರಾಮ್. ಆರೋಹಿಯನ್ನು ಸುಮಿತ್ ಏನೂ ಮಾಡಿಲ್ಲ ತಾನೆ ಅಂತ ಆತಂಕದಿಂದ ಕೇಳ್ತಾಳೆ ನೇಹಾ. ಸುಮಿತ್ ಆರೋಹಿ ಮೈ ಮೇಲೆ ನೊಣ ಕೂಡ ಕೂರಲು ಬಿಡಲ್ಲ, ಅಂಥದ್ರಲ್ಲಿ ಅವಳಿಗೆ ಏನು ಮಾಡ್ತಾನೆ ಅಂತ ರಾಮ್ ಹೇಳಿದಾಗ ಕಬೀರ್ ಮತ್ತು ನೇಹಾ ಇಬ್ಬರು ಅವನ ಕಡೆ ನೋಡ್ತಾರೆ. ನೀನು ಇಷ್ಟೊಂದು ಧೈರ್ಯವಾಗಿ ಹೇಗೆ ಹೇಳಬಲ್ಲೆ? ತಿಳಿಯೋದು, ಆದರೆ ನನಗೆ ಯಾಕೋ ಸುಮಿತ್ ಆರೋಹಿಯನ್ನು ಪ್ರೀತಿಸಿದ್ದಾನೆ ಅನಿಸ್ತು, ಅದಕ್ಕೆ ಅಂದೆ. ರಾಮ್ ಕಡೆ ನೋಡಿ, ಸರಿ ಗಾಯ್ಸ್, ನಾನಿನ್ನು ಹೊರಡ್ತೀನಿ ಅಂತಾಳೆ ನೇಹಾ. ರಾಮ್ ಕಡೆ ನೋಡಿ ನೇಹಾಳನ್ನ ಅವರ ಮನೆ ಹತ್ರ ಬಿಟ್ಟು ನೀನು ಹೆಡ್ ಕ್ವಾರ್ಟರ್ಗೆ ಹೋಗು ಅಂತ ಕಬೀರ್ ಹೇಳಿದ ತಕ್ಷಣ ಸರಿ ಅಂತ ನೇಹಾಳನ್ನ ಮನೆ ಹತ್ರ ಬಿಟ್ಟು ರಾಮ್ ಹೆಡ್ ಕ್ವಾರ್ಟರ್ಗೆ ಹೊರಟು ಹೋಗ್ತಾನೆ. ಆರೋಹಿ ಕಡೆ ನೋಡ್ತಾ ಅವಳ ಸೊಂಟದ ಮೇಲೆ ಗೆರೆ ಎಳಿತಿರ್ತಾನೆ ಸುಮಿತ್. ಇಲ್ಲಿಂದ ಹೋಗಲ್ವಾ, ನನ್ನ ಜೊತೆಗೆ ಇರ್ತೀಯಾ ಅಂತ ಕೇಳ್ತಾಳೆ ಆರೋಹಿ. ಸುಮಿತ್ ಏನು ಹೇಳುವಷ್ಟೆಲ್ಲ ಅವನ ಫೋನ್ ರಿಂಗ್ ಆಗುತ್ತೆ. ಕರೆ ಸ್ವೀಕರಿಸಿ 2 ನಿಮಿಷ ಮಾತಾಡಿದ ನಂತರ ಆರೋಹಿ ಕಡೆ ನೋಡ್ತಾನೆ. ನಗ್ತಾ ಅವನ ಕಡೆ ನೋಡಿ, ಇನ್ನು ಹೊರಡಿ ಯಜಮಾನ್ರೆ, ಆಫೀಸ್ನಿಂದ ಫೋನ್ ಬಂದಿದೆ ಅಲ್ವಾ ಅಂತಾಳೆ ಆರೋಹಿ. ಅವಳ ಕೆನ್ನೆ ಕಚ್ಚಿ, ಇನ್ನು ಕೆಲವು ದಿನಗಳಷ್ಟೇ, ಆನಂತರ ನನ್ನಿಂದ ನೀನು ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಡ್ನಿಂದ ಇಳಿದು ತನ್ನ ಬಟ್ಟೆ ಧರಿಸ್ಕೊಳ್ತಾನೆ. ಆರೋಹಿ ಕೂಡ ಬಟ್ಟೆ ಧರಿಸಿದ ನಂತರ ಅವಳ ಹಣೆ ಮೇಲೆ ಮುತ್ತಿಟ್ಟು, ಮುಂದೆ ನಾವು ನೇರವಾಗಿ ದುಬೈನಲ್ಲಿ ಭೇಟಿಯಾಗೋಣ ಬಂಗಾರ ಅಂತಾನೆ ಸುಮಿತ್. ಏನು, ಹೌದು ಬಂಗಾರ ಅಂತ ಆರೋಹಿನ ಅಪ್ಕೊಂಡು ಅವಳ ತುಟಿಗೆ ಮುತ್ತು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಸುಮಿತ್. ಅವನು ಹೋದ್ಮೇಲೆ ಬೆಡ್ ಮೇಲೆ ಕೂತು ತನ್ನ ಬಗ್ಗೆ ಸುಮಿತ್ ಬಗ್ಗೆ ಆಲೋಚಿಸ್ತಾಳೆ. ತಕ್ಷಣ ಅವಳ ಮುಖದಲ್ಲಿ ಸಂತೋಷದ ನಗು ಮೂಡುತ್ತೆ. ಆಫೀಸ್ಗೆ ಹೋಗಿ ಯಾರ ಕಡೆಗೂ ನೋಡದೆ ನೇರವಾಗಿ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ ಸುಮಿತ್. ಅಲ್ಲಿ ಈಗಾಗಲೇ ವಿಜಯ್ ಅವರು ಮತ್ತು ಅಜಯ್ ಅವರು ಕಾಯ್ತಿರ್ತಾರೆ. ತನ್ನ ಕುರ್ಚಿಯಲ್ಲಿ ಕಾಲ್ ಮೇಲೆ ಕಾಲ ಕೂತು, ಇಂದು ನೀವಿಬ್ಬರು ಒಟ್ಟಿಗೆ ಇಲ್ಲಿಗೆ ಬಂದಿದ್ದೀರಲ್ಲ, ಏನಾದರೂ ವಿಶೇಷ ದಿನವೇ ಇವತ್ತು ಅಂತ ವ್ಯಂಗ್ಯವಾಗಿ ಕೇಳ್ತಾನೆ ಸುಮಿತ್. ಸುಮಿತ್ ಕಡೆ ನೋಡ್ತಾ, ಆರೋಹಿ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ ವಿಜಯ್ ಅವರು. ನನ್ನ ಹೆಂಡತಿ ಬಗ್ಗೆ ನೀವು ಅಷ್ಟೊಂದು ಆತಂಕ ಪಡೋದು ಇದು ನಿಜಕ್ಕೂ ಕೆಟ್ಟದ್ದು, ಇದು ತಪ್ಪು ಕೂಡ ಅಂತಾನೆ ಸುಮಿತ್. ಸುಮಿತ್ ಪ್ಲೀಸ್ ಅಂತಾನೆ ಅಜಯ್ ಅವರು. ಓ ಬನ್ನಿ ಚಿಕ್ಕಪ್ಪ, ನನಗೊಂದು ವೇಳೆ ಆರೋಹಿ ಬಗ್ಗೆ ತಿಳಿದಿದ್ರು ನಿಮ್ಮ ಜೊತೆ ಆ ವಿಷಯ ಚರ್ಚೆ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತಾ? ಒಂದು ವೇಳೆ ನಿಮ್ಗೆ ಆಗನ್ಸಿದ್ರೆ ನೀವು ನಿಜಕ್ಕೂ ಮೂರ್ಖರು ಅಂತಾನೆ ಸುಮಿತ್. ಕೋಪದಿಂದ ಸುಮಿತ್ ಕಡೆ ನೋಡ್ತಾ, ಅಂದರೆ ಆರೋಹಿ ಎಲ್ಲಿದ್ದಾಳೆ ಅಂತ ನೀನು ಗೊತ್ತು ಅಂತ ಅರ್ಥ ಅಂತಾರೆ ವಿಜಯ್ ಅವರು. ಆರೋಹಿ ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು ಅಂತ ನಾನು ಹೇಳಿಕೆ ಕೊಟ್ಟಿಲ್ವಲ್ಲ, ಗೊತ್ತಿಲ್ಲ ಅಂತಾನೂ ಹೇಳಿಲ್ಲ ಸುಮಿತ್. ಖಂಡಿತ ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ, ಗೊತ್ತಿದೆ ಅಂತಾನೂ ಹೇಳಿಲ್ಲ. ಈಗ ನೀವೇ ತೀರ್ಮಾನ ಮಾಡಿ ನನಗೆ ಗೊತ್ತಿದೆಯೋ ಇಲ್ವೋ ಅಂತ. ಸುಮೇಧ್ ಅಣ್ಣ ಪ್ಲೀಸ್ ಶಾಂತರಾಗಿ ಅಂತ ವಿಜಯ್ ಅವ್ರ ಕೈ ಹಿಡಿತಾರೆ ಅಜಯ್ ಅವರು. ಕ್ರೂರವಾದ ನಗೆಯೊಂದಿಗೆ ಅವ್ರ ಕಡೆ ನೋಡ್ತಾ, ನನ್ನ ಹೆಂಡತಿ ಬಗ್ಗೆ ನಿಮ್ಗೆ ಇಷ್ಟೊಂದು ಹಂಬಲ ಯಾಕೆ? ಹಂಬಲ ಇರುತ್ತೆ ಸುಮೇಧ್, ಯಾಕಂದರೆ ನಿಂಗೆ ಚೆನ್ನಾಗಿ ಗೊತ್ತು ಆರೋಹಿ ಒಂದು ಕೀ, ಆ ಕೀಯನ್ನು ತನ್ನದಾಗಿಸ್ಕೊಳ್ಬೇಕಂತ ಅಂಡರ್ವರ್ಲ್ಡ್ನಲ್ಲಿ ಪ್ರತಿಯೊಬ್ಬ ಮಾಫಿಯಾ ಡಾನ್ ಬಯಸ್ತಾರೆ. ಆರೋಹಿ ಒಬ್ಬ ಭಿಕ್ಷುಕನನ್ನು ಕೂಡ ಉನ್ನತ ಮಟ್ಟಕ್ಕೆ ಕರೆದೊಯ್ಯಬಲ್ಲಳು, ಯಾಕಂದರೆ ಆರೋಹಿ ಹಣದ ಕೀ ಅಂತಾರೆ ವಿಜಯ್ ಅವರು. ಸುಮ್ಮನೆ ಬಾಯಿ ಮುಚ್ಚಿ ಮಿಸ್ಟರ್ ವಿಜಯಕುಮಾರ್ ಅಂತ ಸುಮಿತ್ ಕಿರ್ಚಾಟಕ್ಕೆ ಒಂದು ಕ್ಷಣ ಅಣ್ಣ ತಮ್ಮಂದಿರಿಬ್ಬರು ಭಯಪಡ್ತಾರೆ. ಆರೋಹಿ ನನ್ನ ಹೆಂಡತಿ, ನನ್ನ ರಾಣಿ, ನೀವು ನನ್ನ ಹೆಂಡತಿನ ಒಂದು ಕೀಗೆ ಹೋಲಿಸ್ತೀರಾ? ಇದು ತಪ್ಪು, ನಿಜಕ್ಕೂ ತಪ್ಪು, ನಿಮಗೆ ಶಿಕ್ಷೆ ಆಗಲೇಬೇಕು ಅಂತಾನೆ ಸುಮಿತ್. ಏನು ಮಾತಾಡ್ತಿದ್ಯಾ ನೀನು? ರಿಯಾ ವೆಕೇಷನ್ ಹೋಗಿದ್ದಾಳಲ್ವಾ, ಒಂದು ವೇಳೆ ಅಲ್ಲ ಅವಳಿಗೆ ಅಪಘಾತವಾದರೆ ಅಂತ ವಿಜಯ್ ಅವರ ಕಡೆ ನೋಡ್ತಾನೆ ಸುಮೇಧ್. ರಿಯಾ ನಿನ್ನ ತಂಗಿ ಸುಮೇಧ್ ಅಂತ ಕಿರಿಸ್ತಾರೆ ವಿಜಯ್ ಅವರು. ಇಲ್ಲ ಮಿಸ್ಟರ್ ವಿಜಯಕುಮಾರ್, ಅವಳು ನನ್ನ ತಂಗಿ ಅಲ್ಲ, ಅವಳು ಕೇವಲ ಮಿಸ್ಟರ್ ವಿಜಯಕುಮಾರ್ ಮಗಳು ಅಂತ ತನ್ನ ಫೋನಲ್ಲಿ ಏನೋ ಟೈಪ್ ಮಾಡ್ತಾನೆ. 10 ನಿಮಿಷದಲ್ಲಿ ವಿಜಯ್ ಅವರ ಫೋನ್ ರಿಂಗ್ ಆಗುತ್ತೆ. ಗಾಬರಿಯಿಂದ ಫೋನ್ ತೆಗೆದು ಹಲೋ ಅಂತಾರೆ. ಅಪ್ಪ ನಿಮ್ಗೆ ಗೊತ್ತಾ, ಈಗಷ್ಟೇ ನನಗೆ ಅಪಘಾತವಾಗ್ತಿತ್ತು, ಆದರೆ ಒಂದು ಕ್ಷಣದಲ್ಲಿ ತಪ್ಪು ಹೋಯ್ತು ಅಂತಾಳು ರಿಯಾ. ರಿಯಾ ನೀನು ಚೆನ್ನಾಗಿದ್ದೀಯಲ್ಲ ತಾನೇ ಅಂತ ಗಾಬರಿಯಿಂದ ಕೇಳ್ತಾರೆ ವಿಜಯ್ ಅವರು. ಹೌದಪ್ಪ ನಾನು ಚೆನ್ನಾಗಿದ್ದೀನಿ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಕರೆ ಕಟ್ ಮಾಡ್ತಾಳೆ ರಿಯಾ. ವಿಜಯ್ ಅವರು ಮತ್ತು ಅಜಯ್ ಅವರು ಆತಂಕದಿಂದ ಸುಮಿತ್ ಕಡೆ ನೋಡ್ತಾರೆ. ಇಂದು ಅಪಘಾತ ಒಂದು ಕ್ಷಣದಲ್ಲಿ ತಪ್ಪಿರ್ಬೋದು, ಆದರೆ ಎಲ್ಲ ಬಾರಿಯೂ ಆಗುತ್ತೆ ಅಂತ ನಿಯಮವೇನು ಇಲ್ಲ ಮಿಸ್ಟರ್ ವಿಜಯಕುಮಾರ್ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಸುಮೇಧ್. ನೀನು ಮಾಡ್ತಿರೋದು ನಿಜಕ್ಕೂ ಚೆನ್ನಾಗಿಲ್ಲ ಸುಮೇಧ್. ಕ್ರೂರವಾದ ನಗೆಯೊಂದಿಗೆ ಅವನ ಕಡೆ ನೋಡ್ತಾ, ನಾನು ನಿಮ್ಮ ರಕ್ತ ಅಲ್ವೇ, ಒಳ್ಳೆ ಕೆಲಸಗಳನ್ನ ಹೇಗೆ ಮಾಡ್ತೀನಿ ಅಂತ ಸಿಟ್ಟಿನಿಂದ ವಿಜಯ್ ಅವರ ಕಡೆ ನೋಡ್ತಾನೆ. ಸುಮೇಧ್ ಮಾತುಗಳ ಹಿಂದಿರೋ ಗಾಂಭೀರ್ಯ ವಿಜಯ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನು ಏನೂ ಮಾತಾಡದೆ ಕ್ಯಾಬಿನಿಂದ ಹೊರಬರ್ತಾರೆ. ಸುಮೇಧ್ ಕಡೆ ನೋಡ್ತಾ, ಎಷ್ಟು ದಿನ ಹೀಗೆ ಹಠಮಾರಿಯಾಗಿದೆ ಸುಮೇಧ್,
ನಗ್ತಾ ಅವನ ಕಡೆ ನೋಡ್ತಾ, ನನ್ನ ಸಾವು ಬರೋವರೆಗೂ ಚಿಕ್ಕಪ್ಪ ಅಂತಾನೆ ಸುಮೇಧ್. ಆರೋಹಿಗಾಗಿ ಆದರೂ ನೀನು ಬದಲಾಯಿಸ್ಕೊ ಸುಮೇಧ್. ನನ್ನ ಹೆಂಡತಿಗಾಗಿ ನಾನು ತುಂಬ ಬದಲಾಗಿದ್ದೀನಿ, ಇನ್ನು ನನಗಾಗಿ ನನ್ನ ಹೆಂಡತಿ ಬದಲಾಗೋ ಸಮಯ ಬಂದಿದೆ ಅಂತಾನೆ ಸುಮೇಧ್. ಏನು ಮಾತಾಡದೆ ಸುಮ್ಮನಿರ್ತಾನೆ ಅಜಯ್ ಅವರು. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಸುಮೇಧ್ ಆರೋಹಿಗಾಗಿ ತನ್ನನ್ನು ತಾನು ತುಂಬ ಬದಲಾಯಿಸ್ಕೊಂಡಿದ್ದಾನೆ. ತನ್ನ ಕೋಪವನ್ನು ತುಂಬ ಹತೋಟಿಗೆ ತಂದಿದ್ದಾನೆ. ಯಾಕಂದರೆ ಆರೋಹಿಗೆ ಸುಮೇಧ್ನಲ್ಲಿರೋ ಆ ಕ್ರೂರತನದ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಅಜಯ್ ಅವರು. ನೋಡ್ತಾ ನೋಡ್ತಾ 5 ದಿನ ಕಳೆದು ಹೋಗುತ್ತೆ. ಆ ದಿನ ರಾತ್ರಿ ಎಲ್ರಿಗೂ ಭಾರತದಲ್ಲಿ ಕೊನೆ ರಾತ್ರಿ. ಯಾಕಂದರೆ ನಾಳೆ ಎಲ್ಲರೂ ದುಬೈನಲ್ಲಿರ್ತಾರೆ. ಅದಕ್ಕೆ ಆ ರಾತ್ರಿಗೆ ಯಾರಿಗೂ ನಿದ್ದೆ ಬರೋದಿಲ್ಲ. ಆರೋಹಿ ಮತ್ತು ಸುಮೇಧ್ ನಿಯಮಿತವಾಗಿ ಮಾತಾಡ್ತಿರ್ತಾರೆ. ಆದರೆ ಇಲ್ಲಿಯವರೆಗೆ ಸುಮೇಧ್ ಆರೋಹಿಗೆ ದುಬೈ ವಿಷಯ ಹೇಳಿಲ್ಲ, ಹೇಳಬೇಕು ಅಂತ ಕೂಡ ಅಂದ್ಕೊಂಡಿಲ್ಲ. ಕುರ್ಚಿಯಲ್ಲಿ ಕೂತು ಶೂನ್ಯವನ್ನು ನೋಡ್ತಾ ಏನೋ ಗಾಢವಾಗಿ ಯೋಚಿಸ್ತಿದ್ದ ವಿಜಯ್ ಅವರ ಹತ್ರ ಕಾವೇರಿ ಬಂದು, ಏನು ಆಲೋಚಿಸಿದೆ ವಿಜಯ್? ಇಷ್ಟು ವರ್ಷಗಳಿಂದ ನಡೀತಿರೋ ಈ ರೇಸ್ ನಾಳೆಯೊಂದಿಗೆ ಕೊನೆಯಾಗುತ್ತೆ, ಅದರ ಬಗ್ಗೆ ಯೋಚಿಸ್ತಿದ್ದೀನಿ. ನಿಮ್ಗನ್ಸುತ್ತಾ ಸುಮೇಧ್ ಆರೋಹಿನ ಬಳಸ್ಕೊಡ್ತಾನೆ ಅಂತ? ಅವನು ಆರೋಹಿನ ಬಳಸ್ಕೊಳ್ಳೋದಿಲ್ಲ ಅಂತ ನಿನಗೆ ಯಾಕನ್ಸುತ್ತೆ? ಯಾಕಂದರೆ ಸುಮೇಧ್ ಆರೋಹಿನ ಪ್ರೀತಿಸ್ತಿದ್ದಾನೆ ಅಂತ ಕಾವೇರಿ ಹೇಳಿದ ತಕ್ಷಣ ವಿಜಯ್ ಅವರು ಗಟ್ಟಿಯಾಗಿ ಮುಷ್ಟಿ ಬಿಗಿತಾರೆ. ಅವನ ಮುಖದಲ್ಲಿನ ಕೋಪ ನೋಡಿ, ಅದು ನಿಜ ವಿಜಯ್, ಸುಮೇಧ್ಗೆ ಕುಟುಂಬದಲ್ಲಿ ಯಾರೊಬ್ಬರು ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಯಾರ ಜೊತೆಗೂ ಅಷ್ಟೊಂದು ಬಾಂಧವ್ಯ ಕೂಡ ಇಲ್ಲ. ಸುಮೇಧ್ ಮನಸ್ಸಿನಲ್ಲಿ ಯಾರಿಗಾದರೂ ಮೃದು ಭಾವನೆ ಇದೆ ಅಂದರೆ ಅದು ಕೇವಲ ಆರೋಹಿ ಮೇಲೆ ಮಾತ್ರ. ನಾನು ತುಂಬ ಸಲ ಈ ವಿಷಯ ಗಮನಿಸಿದ್ದೀನಿ ಅಂತಾಳೆ ಕಾವೇರಿ. ಕಾವೇರಿ ಮಾತುಗಳಿಗೆ ವಿಜಯ್ ಅವರು ಏನೂ ಮಾತಾಡಲಿಲ್ಲ. ಯಾಕಂದರೆ ಅವರಿಗೆ ಕೂಡ ಈ ವಿಷಯ ಇವತ್ತೇ ಅರ್ಥವಾಯಿತು. ಆರೋಹಿನ ಒಂದು ಕೀಗೆ ಹೋಲಿಸಿದ್ದಕ್ಕೆ ತಂಗಿ ಅಂತ ನೋಡದೆ ಕೊಲ್ಲೋದು ಕೂಡ ಹಿಂದೆ ಸರಿಲಿಲ್ಲ. ಈ ವಿಷಯವನ್ನು ವಿಜಯ್ ಮರೆತಿರಲಿಲ್ಲ. ವಾಶ್ರೂಮ್ನಿಂದ ಹೊರಗೆ ಬಂದು ಏನೋ ಆಲೋಚಿಸ್ತಿದ್ದ ಇಂದು ಅವ್ರ ಹತ್ರ ಹೋಗಿ, ಏನು ಆಲೋಚಿಸ್ತಿದ್ಯಾ ಅಂತ ಕೇಳ್ತಾರೆ ಅಜಯ್. ಏನು ಯೋಚಿಸ್ತಿಲ್ಲ, ಆದರೆ ತುಂಬ ಭಯ ಆಗ್ತಿದೆ ಅಜಯ್ ಅಂತಾರೆ ಇಂದು ಅವರು. ಏನು, ನನ್ನ ಹೆಂಡತಿಗೆ ಭಯವೇ ಅಂತ ಅಜಯ್ ಅವರಂದಾಗ ಸಿಟ್ಟಿನಿಂದ ಅವ್ರ ಕಡೆ ನೋಡ್ತಾರೆ. ಇಂದು ಅವರ ಕೈ ಹಿಡಿದು, ನಿನಗೆ ಮಾತ್ರವಲ್ಲ ಇಂದು ನನಗೂ ತುಂಬ ಭಯ ಆಗ್ತಿದೆ, ಆದರೆ ಏನಾಗಬೇಕು ಅದು ಆಗೇ ಆಗುತ್ತೆ, ನಾವು ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಜಯ್ ಅವರು. ನನಗೆ ಗೊತ್ತು ಅಜಯ್, ಆದರೆ ಏನಾದರೂ ಆಗಲಿ ಎಲ್ಲರೂ ಸುರಕ್ಷಿತವಾಗಿರಲಿ ಅಂತ ನಾನು ಬಯಸ್ತೀನಿ. ಪ್ರತಿ ಬಾರಿ ಪ್ರತಿ ಕಡೆ ಸೇಫ್ ಗೇಮ್ ಆಡಲು ಆಗಲ್ಲ. ಕೆಲವು ಬಾರಿ ಆಟ ಗೆಲ್ಲಬೇಕಂದ್ರೆ ಸಾವಿನ ಅಂಚಿನವರೆಗೂ ಹೋಗಬೇಕು. ಬಹುಶಃ ಕೆಲವು ಬಾರಿ ಪ್ರಾಣ ಕೂಡ ಕೊಡಬೇಕಾಗಬಹುದು ಅಂತ ಅಂದ ಅಜಯ್ ಅವರ ಬಾಯಿ ಮೇಲೆ ಕೈ ಇಟ್ಟು, ಪ್ಲೀಸ್ ನೀವು ಹಾಗೆ ಹೇಳ್ಬೇಡಿ ಅಂತಾರೆ ಇಂದು ಅವರು. ಅಂತ ವಿಷಯ ಬದಲಿಸ್ತಾ, ಪ್ರಿಯಾ ಅವರ ಅಜ್ಜಿ ಮನೆಗೆ ತಲುಪಿದ್ದಾಳೆ. ಅಲ್ಲಿ ತುಂಬ ಸಂತೋಷವಾಗಿದ್ದಾಳೆ. ಇಲ್ಲಿ ಈ ಅರಮನೆಯಲ್ಲಿರೋದಕ್ಕಿಂತ ಅಲ್ಲೇ ಅವಳು ಇರೋದು ಒಳ್ಳೆಯದು, ಯಾಕಂದರೆ ಅವಳು ತುಂಬ ಮುಗ್ಧೆ ಅಂತಾರೆ ಅಜಯ್ ಅವರು. ಅಂತ ಅವರನ್ನು ಅಪ್ಕೊಂಡು ಹಾಗೆ ಇರ್ತಾರೆ ಇಂದು ಅವರು. ಕುರ್ಚಿಯಲ್ಲಿ ಕೂತು ಎದುರಿಗಿರೋ ತನ್ನ ಮತ್ತು ಆರೋಹಿಯ ದೊಡ್ಡ ಫೋಟೋ ನೋಡ್ತಾ ವೈನ್ ಕುಡಿತಿರ್ತಾನೆ ಸುಮೇಧ್. ಆರೋಹಿ ಚಿತ್ರದ ಮೇಲೆ ಕೈ ಸವರ್ತಾ, ನಾಳೆ ರಾತ್ರಿ ನೀನು ನನ್ನ ಎದುರು, ನನ್ನ ಪಕ್ಕದಲ್ಲಿ ನನಗೆ ತುಂಬ ಹತ್ತಿರ ಇರ್ತೀಯ ಬಂಗಾರ ಅಂತ ಆರೋಹಿ ಫೋಟೋಗೆ ಮುತ್ತಿಡ್ತಾನೆ ಸುಮೇಧ್. ಅವಳು ಫೋಟೋದ ಕಡೆ ತೀವ್ರವಾಗಿ ನೋಡ್ತಾ, ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಪ್ರೀತಿಯನ್ನು ನೀನೇ ಹುಟ್ಟಿಸ್ದೆ ಬಂಗಾರ. ಈಗ ನನ್ನ ಮನಸ್ಸಿನಲ್ಲಿ ಉರಿತಿರೋ ಜ್ವಾಲಾಮುಖಿಯನ್ನು ಕೂಡ ನೀನೇ ಸಹಿಸ್ಕೊಳ್ಬೇಕು. ಒಬ್ಬ ಕ್ರೂರ ಹೃದಯದ ಮನುಷ್ಯನ ಹೃದಯದೊಳಗೆ ಮೃದುತ್ವವನ್ನು ನೀನು ತಂದೆ. ಈಗ ನನ್ನೆಲ್ಲ ಭಾವನೆಗಳನ್ನ ನೀನೇ ಹೊರಬೇಕು, ಯಾಕಂದರೆ ನೀನೇ ನನ್ನ ಜೀವನದ ಪ್ರೀತಿ ಅಂತಾನೆ ಸುಮೇಧ್. ಸ್ಟಡಿ ರೂಮ್ಗೆ ಹೋಗಿ ಸಂಜೆಗೆ ಎದುರ ಕೂತು, ಯಾಕೆ ನನ್ನ ಇಲ್ಲಿ ಕರೆದಿದ್ರಿ ಅಂತ ಕೇಳ್ತಾಳೆ ಆರೋಹಿ. ಅವಳ ಕಡೆ ನೋಡ್ತಾ, ನಾಳೆ ನಾವು ದುಬೈಗೆ ಹೋಗ್ತಿದ್ದೀವಿ, ಹಾಗಾದರೆ ಹೋಗಿ, ನಾನೇನಾದರೂ ನಿಮ್ಮನ್ನು ಹೋಗ್ಬಿಡಿ ಅಂತಾಳೆ ಆರೋಹಿ. ನಮ್ಮ ಜೊತೆ ನೀನು ಇದೆಯಾ ಆರೋಹಿ, ನೀನು ಕೂಡ ನಾಳೆ ದುಬೈಗೆ ಬರ್ತೀಯಾ ಅಂತ ಹಲ್ಲು ಕಚ್ಚಿ ಹೇಳ್ತಾನೆ ಸಂಜಯ್. ನಾನು ಯಾಕೆ ಬರ್ಬೇಕು ನಿಮ್ಮ ಜೊತೆ? ಯಾಕಂದರೆ ನೀನು ಅಲ್ಲಿಗೆ ಬರೋದು ತುಂಬ ಮುಖ್ಯ. ಹೇಗೆ? ನಿಜಕ್ಕೂ ಯಾಕೆ? ಗಟ್ಟಿಯಾಗಿ ಉಸಿರು ಬಿಟ್ಟು, ನಾಳೆ ದುಬೈನಲ್ಲಿ ಅಂಡರ್ವರ್ಲ್ಡ್ ಮಾಫಿಯಾಗೆ ಸಂಬಂಧಿಸಿದ ತುಂಬ ದೊಡ್ಡ ಪಾರ್ಟಿ ನಡೆಯಲಿದೆ. ಅದನ್ನು ಖಲೀದ್ ಆಯೋಜಿಸಿದ್ದಾನೆ ಅಂತಾನೆ ಸಂಜಯ್. ಖಲೀದ್ ಯಾರು? ಅವನು ಅಮೇರಿಕದಲ್ಲಿ ತುಂಬ ದೊಡ್ಡ ಮಾಫಿಯಾ ಡಾನ್ ಅಂತ ರಾಜು ಹೇಳಿದಾಗ ಗೊಂದಲದಿಂದ ಸಂಜಯ್ ಕಡೆ ನೋಡ್ತಾಳೆ ಆರೋಹಿ. ಈ ಕತೆ ಇವತ್ತಿನದಲ್ಲ, ತುಂಬ ವರ್ಷಗಳ ಹಿಂದೆ ಸುಮೇಧ್ ಅವರ ತಾತ ಮಿಸ್ಟರ್ ಜಗದೀಶ್ವರ ರಾವ್ ಅವರು ಖಲೀದ್ ಜೊತೆ ಒಂದು ರೇಸ್ ಆರಂಭಿಸಿದ್ರು. ಖಲೀದ್ ಜೊತೆ ರೇಸಾ? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.